ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ ರೀ. ನಾನು ಸಿರಿ ಅಂತ ರೀ. ಇವತ್ತ ಮತ್ತೊಂದು ಹೊಸ ಪ್ರೊಫೈಲ್ ತಗೊಂಡು ಬಂದೀನಿ. ಏಕದಮ್ ಮಸ್ತ್ ಅಂದ್ರೆ ಮಸ್ತ್ ಐತಿ. ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಮೇಲಿಕ್ಕೆ ಎತ್ತಲಿಕ್ಕೆ ಹೋಗಬೇಡ್ರಿ, ಕೊನೆ ತನಕ ನೋಡ್ರಿ. ಬರ್ರಿ ಇವ್ರ ಪರಿಚಯ ಮಾಡ್ಕೊಳ್ಳೋಣ ಅಂತ. ಇವ್ರ ಪರಿಚಯ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಇವ್ರ ಪ್ರೊಫೈಲ್ ಕಳ್ಸಕ್ಕೆ ಏನು ಅಂತ ಕಾರಣ ಕೇಳೋಣ ಬರ್ರಿ. ವಯಸ್ಸು ಹೆಚ್ಚಾಗುತ್ತಿದ್ದಂತೆ ಮಾಡಿಸಿಕೊಳ್ಳುವ ಆಸೆ ಇನ್ನೂ ಜಾಸ್ತಿಯಾಗುತ್ತಿದೆ. ಜೊತೆಗೆ ತೂತು ತುಂಬಾನೇ ಲೂಸ್ ಆಗಿರುವುದರಿಂದ ಅದನ್ನೇ ತೃಪ್ತಿಪಡಿಸುವಂತಹ ವರನನ್ನು ಹುಡುಕುತ್ತಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ವಯಸ್ಸು ಹೆಚ್ಚಾಗುತ್ತಿದ್ದಂತ ಮಾಡಿಸಿಕೊಳ್ಳುವ ಬಯಕೆ ಆಗ್ತಿದೆ ಅಂತ್ರಿ. ಜೊತೆಗೆ ಅವ್ರ ತೂತ ತುಂಬಾನೇ ಲೂಸ್ ಆಗಿರುವುದರಿಂದ ಮಾಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾರಂತ್ರಿ. ಬರ್ರಿ ಇವ್ರ ಪರಿಚಯ ಮಾಡ್ಕೊಳ್ಳೋಣಂತ. ಇವ್ರ ಹೆಸರು ಬಂದು ಪೂರ್ವಿ ಅಂತ್ರಿ. ಊರು ಮಂಡ್ಯ ರೀ. ವಯಸ್ಸು 35 ವರ್ಷ ರೀ. ಇವ್ರ ಸ್ಟೇಟಸ್ ಒಳಗೆ ಮ್ಯಾರಿಡ್ ಅಂತ ಹೇಳಿದಾರಿ, ಅಂದ್ರೆ ಮದುವೆ ಆಗೈತಿ ಅಂತ ಹೇಳಿದಾರಿ. ಇವ್ರ ತೂಕ ಬಂದು 70 kg ಇದೀನಿ ಅಂತ ಹೇಳಿದಾರಿ. ಇವ್ರ ಹವ್ಯಾಸ ಬೆಳಗಿನ ಜಾವದಲ್ಲಿ ಯೋಗ ಮಾಡ್ತೀನಿ ಅಂತ ಹೇಳಿದಾರಿ. ಇವ್ರ ಬಯಕೆ ಬಂದು ದಪ್ಪ ಗೂಟ ಇರುವ ಹುಡುಗನ ಜೊತೆ ಮಾಡಿಸಿಕೊಳ್ಳುವ ಆಸೆಯಾಗುತ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ನೋಡ್ರಿ, ಇದು ಇಷ್ಟು ಪೂರ್ವಿ ಅವರ ಪ್ರೊಫೈಲ್ ಆಗೈತ್ರಿ. ಇವರ ಪ್ರಸ್ತುತ ಪರಿಸ್ಥಿತಿ ಬಗ್ಗೆ ಹೇಳ್ಕೊಂಡಿದ್ದಾರೆ. ಏನು ಅಂತ ನೋಡೋಣ ಬರ್ರಿ. ನನ್ನ ಹೆಸರು ಪೂರ್ವಿ. ನಾನು ಹೌಸ್ ವೈಫ್ ಆಗಿದ್ದೇನೆ. ನನಗೆ ಒಬ್ಬ ಮಗನಿದ್ದಾನೆ. ಅವನು 10th ಸ್ಟ್ಯಾಂಡರ್ಡ್ ಓದುತ್ತಿದ್ದಾನೆ. ನನ್ನ ಗಂಡ ಜಮೀನನ್ನು ನೋಡಿಕೊಂಡಿರುತ್ತಾರೆ. ಮೊದಲು ನನ್ನ ಗಂಡ ತುಂಬಾನೇ ಚೆನ್ನಾಗಿ ಮಾಡಿ ತೃಪ್ತಿಪಡಿಸುತ್ತಿದ್ದರು. ಆದರೆ ಈಗ ಅವರು ಕೆಲಸ ಮಾಡಿಕೊಂಡು ಯಾವಾಗಲೂ ಜಮೀನಿನಲ್ಲಿ ಇರುತ್ತಾರೆ. ಒಂದೊಂದು ಸಾರಿ ನಾನು ಕೂಡ ಅವರ ಜೊತೆಯಲ್ಲೇ ತೋಟಕ್ಕೆ ಹೋಗುತ್ತೇನೆ. ಆ ಸಮಯದಲ್ಲಿ ಚಟ ಬಂದಾಗ ನನ್ನ ಚಟ ತೀರಿಸಿ ಅಂತ ಕೇಳಿಕೊಂಡರೂ ಅವರು ನನ್ನ ಚಟ ತೀರಿಸುವುದಿಲ್ಲ. ಒಂದೊಂದು ಸಲ ನಮ್ಮ ತೋಟದ ಆಳುಗಳ ಜೊತೆಯಲ್ಲಿ ಒತ್ತಾಯ ಮಾಡಿ ಯಾರಿಗೂ ಗೊತ್ತಾಗದಂತೆ ಕದ್ದು ಮುಚ್ಚಿ ಮಾಡಿಸಿಕೊಂಡಿದ್ದೇನೆ. ಆದ್ದರಿಂದ ತೂತಿನ ಚಟವನ್ನು ತೀರಿಸುವಂತಹ ಗಂಡಸರನ್ನು ಹುಡುಕುತ್ತಿದ್ದೇನೆ ಅಂತ ಪೂರ್ವಿ ಅವರು ಹೇಳಿದ್ದಾರೆ. ಅಂದ್ರೆ ಇವರು ಹೌಸ್ ವೈಫ್ ರೀ, ಮನ್ಯಾಗ ಇರ್ತಾರಂತ್ರಿ. ಇವ್ರಿಗೆ ಒಬ್ಬ ಮಗ ಇದ್ದಾನ್ರಿ, 10th ಸ್ಟ್ಯಾಂಡರ್ಡ್ ಓದಾಕತ್ತಾನಂತ್ರಿ. ಇವ್ರ ಗಂಡ ಯಾವಾಗಲೂ ತೋಟದಲ್ಲಿ ಇರ್ತಾರಂತ್ರಿ. ಮೊದಲು ಚೆನ್ನಾಗಿದ್ರಂತ್ರಿ, ಈಗೀಗ ತೋಟದ ಕೆಲಸ ಅಂತ ಹೇಳಿಬಿಟ್ಟು ತೋಟದೊಳಗೆ ಇರ್ತಾರಂತ್ರಿ. ಈಗಿನೂ ತೋಟಕ್ಕೆ ಹೋದಾಗ ತನಗೆ ಚಟ ಬಂದಾಗ ಕೇಳ್ತಾಳಂತ್ರಿ, ಮಾಡಿ ಅಂತಂದ್ರು ಮಾಡೋದಿಲ್ಲಂತ್ರಿ. ಹಾಗಾಗಿ ಈಕೆ ತೋಟದೊಳಗೆ ಆಳುಗಳು ಬಂದಿರ್ತಾರಲ್ರಿ, ಅವರಿಗೆ ಒತ್ತಾಯ ಮಾಡಿ ಯಾರಿಗೂ ಗೊತ್ತಾಗದಂಗೆ ಕದ್ದು ಮುಚ್ಚಿ ಮಾಡಿಸ್ಕೊಂಡಾಳಂತ್ರಿ. ಇವಾಗ ತೂತಿನ ಚಟವನ್ನು ತೀರಿಸುವಂಥ ಗಂಡಸ್ಬೇಕು ಅಂತ ಹೇಳಿದಾಳ್ರಿ. ನೋಡ್ರಿ, ನಿಮ್ಗೇನಾರ ತೀರಿಸುವಂಗೆ ಆಸೆ ಆಗಿತ್ತು ಅಂದ್ರೆ ಇವ್ರನ್ನ ಪರಿಚಯ ಮಾಡ್ಕೊಳ್ರಿ. ಸುಖ ಕೊಡುವಂಥ ಹುಡುಗ ಈ ರೀತಿಯಾಗಿ ಇರಬೇಕು ಅಂತ ಹೇಳಿದಾರಿ. ಯಾವಾಗಲೂ ನನ್ನ ಗಂಡನ ಹಾಗೆ ಕೆಲಸ ಅಂತ ಅನ್ನತಿರಬಾರ್ದು. ಅವನು ನನ್ನ ತುಂಬ ಪ್ರೀತಿಯಿಂದ ನೋಡ್ಕೋಬೇಕು, ಇಷ್ಟಪಡಬೇಕು, ಕಾಳಜಿ ಮಾಡಬೇಕು. ನನ್ನ ಗಂಡ ಯಾವಾಗಲೂ ಜಮೀನೊಳಗಿರ್ತಾರ, ಆ ಸಮಯದಲ್ಲಿ ನಮ್ಮ ಮನೆಗೆ ಬರಬಹುದು ಅಂತ ಹೇಳಿದಾರಿ. ಗಂಡ ರಾತ್ರಿ ಹೊತ್ತು ಇಲ್ಲದ ಸಮಯದಲ್ಲಿ ರಾತ್ರಿಯೆಲ್ಲ ಅದನ್ನು ಚಿಪಿ ಒಳಗೆ ಇಟ್ಟುಕೊಂಡು ಮಲಗಬೇಕು ಅಂತ ಹೇಳಿದಾರಿ. ನೋಡ್ರಿ, ಇದು ಇಷ್ಟು ಇವರು ರೂಲ್ಸ್ಗಳಿದಾವೆ. ನಿಮ್ಗೇನಾದರೂ ಇಷ್ಟ ಆಯಿತು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಅವರು ನಿಮಗೆ ನೇರವಾಗಿ ಕರೆ ಮಾಡ್ತೀನಿ ಅಂತ ಹೇಳಿದಾರಿ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ. ಇವತ್ತು ನಿಮ್ಮದೇ ದಿನ. ಸಂಖ್ಯೆ 1. ಹೊಸದಾಗಿ ಮದುವೆಯಾದವರ ಜೀವನದಲ್ಲಿ ಹೊಸ ಅತಿಥಿ ಪ್ರವೇಶಿಸಬಹುದು. ಇದರಿಂದಾಗಿ ಕುಟುಂಬದ ವಾತಾವರಣವು ಸಂತೋಷದಿಂದ ತುಂಬಿರುತ್ತದೆ. ಸಂಖ್ಯೆ 2. ನೀವು ಕುಟುಂಬಕ್ಕೆ ಸರಿಯಾದ ಬಜೆಟ್ ಅನ್ನು ಯೋಜಿಸಬೇಕಾಗುತ್ತದೆ. ಆಗ ಮಾತ್ರ ನಿಮ್ಮ ಭವಿಷ್ಯಕ್ಕಾಗಿ ಸ್ವಲ್ಪ ಹಣವನ್ನು ಉಳಿಸಲು ನಿಮಗೆ ಸಾಧ್ಯವಾಗುತ್ತದೆ. ಸಂಖ್ಯೆ 3. ಪಾಲುದಾರಿಕೆಯಲ್ಲಿ ನಡೆಯುತ್ತಿರುವ ವ್ಯಾಪಾರದಿಂದ ನೀವು ಲಾಭ ಪಡೆಯುತ್ತೀರಿ. ಸಂಖ್ಯೆ 4. ನಿಮ್ಮ ಶತ್ರುಗಳ ಕೆಲಸದಲ್ಲಿ ಸ್ಥಳದಲ್ಲಿ ನಿಮ್ಮ ಕಿರುಕುಳ ನೀಡಲು ಪ್ರಯತ್ನಿಸುತ್ತಾರೆ. ಅದರಲ್ಲಿ ನೀವು ಜಾಗೃತರಾಗಿರಬೇಕು. ಸಂಖ್ಯೆ 5. ಈ ದಿನ ಉದ್ಯೋಗಸ್ಥರಸ್ತಿಗೆ ಬಡ್ಡಿ ದೊರೆಯಬಹುದು. ಬಯಸಿದ ಸ್ಥಳಕ್ಕೆ ವರ್ಗಾವಣೆಯನ್ನು ಪಡೆಯಬಹುದು. ಸಂಖ್ಯೆ 6. ಇಂದು ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಸಂಖ್ಯೆ 7. ಇಂದು ಏರಿಳಿತಗಳಿಂದ ಕೂಡಿದ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ಸಂಗಾತಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ. ಸಂಖ್ಯೆ 8. ಈ ಸಮಯದಲ್ಲಿ ನಿಮ್ಮ ಯೋಜನೆಗಳನ್ನು ರಹಸ್ಯವಾಗಿಡುವಾಗ ಮತ್ತು ಹಣವನ್ನು ವಿನಿಮಯ ಮಾಡಿಕೊಳ್ಳುವಾಗ ನೀವು ವಿಶೇಷವಾಗಿ ಜಾಗೃತರಾಗಿರಬೇಕು.
ಸಂಖ್ಯೆ 9. ಈ ದಿನ ಯಶಸ್ಸಿನ ಉತ್ಸಾಹದಲ್ಲಿ ಯಾರೊಂದಿಗೂ ಅನುಚಿತವಾಗಿ ವರ್ತಿಸುವುದನ್ನು ಅಥವಾ ಸೊಕ್ಕಿನಿಂದ ತಪ್ಪಿಸಿ, ಇಲ್ಲದಿದ್ದರೆ ನೀವು ನಿಮ್ಮನ್ನು ಕಳೆದುಕೊಳ್ಳಬಹುದು. ಯಾರೆಲ್ಲ ಹೊಸದಾಗಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ದಿನ ಹೊಸ ವಿಡಿಯೋಗಳು ನಿಮಗೆ ನೋಡ್ಲಿಕ್ಕೆ ಆಗ್ತಾವ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಲ್ಲ. ನಾಳೆ ಮತ್ತೊಂದು ವಿಡಿಯೋದೊಳಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಧನ್ಯವಾದಗಳು ರೀ.